ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮಕ್ಕೆ ಸಾಲು ಸಾಲು ಆತ್ಮಹತ್ಯೆಗಳು. ನೀಟ್ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ಆಕಾಂಕ್ಷಿಗಳಲ್ಲಿ ಆತಂಕ ಮನೆ ಮಾಡಿದೆ. ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೀಟ್ ರದ್ದು ಹಿನ್ನೆಲೆ 3 ಆಕಾಂಕ್ಷಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ನೀಟ್ ಪರೀಕ್ಷೆಗೆ ಮರು ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಆದರೆ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ಆಕಾಂಕ್ಷಿಗಳಲ್ಲಿ ಆತಂಕ ಆವರಿಸಿದೆ, ಭೀತಿ ಎದುರಾಗಿದೆ. ಮುಂದೆ ಪರೀಕ್ಷೆ ಬರೆದರೂ ಕೂಡ ಅವರ ನಿರೀಕ್ಷೆಯಂತೆ ಅಂಕಗಳು ಬರುತ್ತೋ ಇಲ್ವೋ ಇದೆಲ್ಲವೂ ಕೂಡ ಸಹಜವಾಗಿಯೇ ಪರೀಕ್ಷಾರ್ಥಿಗಳಲ್ಲಿ ಕಾಡುವಂತಹ ಭಯ. ಅದೇ ಕಾರಣದಿಂದಾಗಿ ನೀಟ್ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ಅನೇಕ ಮಂದಿ ಸಾವಿನ ಹಾದಿಯನ್ನು ತುಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ನೀಟ್ ಆಕಾಂಕ್ಷಿಗಳು ಸಾವಿಗೆ ಕೊರಳೊಡ್ಡಿದ್ದಾರೆ ಅನ್ನೋ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ದೆಹಲಿ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ನೀಟ್ ಆಕಾಂಕ್ಷಿಗಳು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರ ಜಾಲ ಎಷ್ಟರ ಮಟ್ಟಿಗೆ ವ್ಯಾಪಿಸಿಕೊಂಡಿತ್ತು ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಉತ್ತರ ಪ್ರದೇಶದಲ್ಲಿ ನೀಟ್ ಆಕಾಂಕ್ಷಿ ನೇಣಿಗೆ ಶರಣು. 21 ವರ್ಷದ ರಿತಿಕ್ ಮಿಶ್ರಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಲಖೀಂಪುರ ಖೀರಿಯ ಮನೆಯ ಕೋಣೆಯಲ್ಲಿ ಆತ್ಮಹತ್ಯೆಗೆ ಶರಣು. 3ನೇ ಬಾರಿಗೆ ನೀಟ್ ಪರೀಕ್ಷೆಯನ್ನು ಬರೆದಿದ್ದ ರಿತಿಕ್ ಮಿಶ್ರಾ ಈ ಬಾರಿ ನೀಟ್ ಪಾಸ್ ಆಗಿ ಡಾಕ್ಟರ್ ಆಗಬೇಕು ಅನ್ನೋ ಹೆಬ್ಬಯಕೆ ಇತ್ತು. ಮಗನನ್ನ ನೆನೆದು ತಂದೆ ಅನೂಪ್ ಮಿಶ್ರಾ ಕಣ್ಣೀರನ್ನ ಹಾಕಿದ್ದಾರೆ. ವಿದ್ಯಾರ್ಥಿಗಳನ್ನ ಮಾನಸಿಕವಾಗಿ ಹೇಗೆ ಕುಗ್ಗಿಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತಲ್ಲ, ಅದರ ಪರಿಣಾಮ ಇದು. ಮಾನಸಿಕವಾಗಿ ಕುಗ್ಗಿ ಕೊನೆಗೆ ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ ಅನೇಕ ಪರೀಕ್ಷಾರ್ಥಿಗಳು. अनूप क्या हुआ बच्चे के साथ में? एक बार अच्छा दे रहा कल पर कहीं लीक होगा पेपर तो हाँ कहीं परीक्षा दे जाए फिर से होगा तारीख है. कितनी बार परीक्षा दी थी? ಮತ್ತೋರ್ವ ನೀಟ್ ಆಕಾಂಕ್ಷಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ದೆಹಲಿ ಆದರ್ಶ ನಗರದಲ್ಲಿ ವಿದ್ಯಾರ್ಥಿನಿ ಅನೀಕಾ ಬಲಿಯಾಗಿದ್ದಾರೆ. 2024, 25, 26ರಲ್ಲಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ. ಇದು 3ನೇ ಬಾರಿ ಪರೀಕ್ಷೆ ಬರೆದಿದ್ದು. ದೆಹಲಿಯಲ್ಲಿ ಕುಟುಂಬದ ಜೊತೆಗೆ ವಿದ್ಯಾರ್ಥಿನಿ ಅನೀಕಾ ವಾಸವಾಗಿತ್ತು. ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಮರಣೋತ್ತರ ಪರೀಕ್ಷೆ ಇಲ್ಲದೆ ಅಂತ್ಯಕ್ರಿಯೆಗೆ ಪ್ರಯತ್ನವನ್ನ ಪಡಲಾಗಿತ್ತು. ಸ್ಮಶಾನದಲ್ಲಿ ಪೊಲೀಸರು ಪರಿಶೀಲಿಸಿದಾಗ ಪ್ರಕರಣ ಬಯಲಾಗಿದೆ. ಯುಡಿಆರ್ ದಾಖಲಿಸಿಕೊಂಡು ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನೀಟ್ ಪರೀಕ್ಷೆ ರದ್ದಾದ ಹಿನ್ನೆಲೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮಕ್ಕೆ ಮೊದಲ ಬಲಿ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡ ನೀಟ್ ಆಕಾಂಕ್ಷಿ ರಾಜಸ್ಥಾನದ ಜುಂಜುನು ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ. ಪ್ರದೀಪ್ ಮಹೀಚ್ ಎಂಬಾತ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ 650 ಅಂಕ ಬರುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ನೀಟ್ ಪರೀಕ್ಷೆ ರದ್ದಾಯಿತು. ಮತ್ತೆ ಮರುದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಆದರೂ ಕೂಡ ಮೊದಲ ಬಾರಿ ಪರೀಕ್ಷೆ ಬರೆದಂತಹ ರೀತಿಗೂ ಮರುಪರೀಕ್ಷೆ ಬರೆಯುವಂತಹ ರೀತಿಗೂ ಎಷ್ಟೇ ಸ್ಟಡಿ ಮಾಡಿ ಬರೆದ್ರೂ ಕೂಡ ಹೆಚ್ಚು ಕಮ್ಮಿ ಆಗಬಹುದು, ಮಾರ್ಕ್ಸ್ನಲ್ಲಿ ಹೆಚ್ಚು ಕಮ್ಮಿ ಆಗಬಹುದು, ಮತ್ತೊಂದು ಮಗದೊಂದು ಆಗಬಹುದು ಅನ್ನೋ ಆ ಭೀತಿ ಇದೆಯಲ್ಲ, ಮಾನಸಿಕವಾಗಿ ಇಲ್ಲಿ ನೀಟ್ ಆಕಾಂಕ್ಷಿಗಳನ್ನು ಕುಗ್ಗಿಸಿದಂತೆ ಕಾಣಿಸ್ತಾ ಇದೆ. ನೀಟ್ ಆಕಾಂಕ್ಷಿಗಳ ಸಾವಿಗೆ ರಾಹುಲ್ ಗಾಂಧಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿಯವರು ಕಿಡಿಕಾರಿದ್ದಾರೆ. ಮೋದಿಯವರೇ, ಎಷ್ಟು ರಿತಿಕ್ಗಳು ಬಲಿಯಾಗಬೇಕು? ಉತ್ತರ ಪ್ರದೇಶ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಉಲ್ಲೇಖಿಸಿ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ದಾರೆ. ಭ್ರಷ್ಟ ವ್ಯವಸ್ಥೆಯಿಂದ ಆಕಾಂಕ್ಷಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಕಿಡಿಕಾರಿದ್ದಾರೆ. ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ರೀತಿಯ ಅಕ್ರಮಗಳಿಂದಾಗಿ, ಎಡವಟ್ಟುಗಳಿಂದಾಗಿ, ವ್ಯವಸ್ಥೆಯಲ್ಲಿನ ಭ್ರಷ್ಟತೆಯಿಂದಾಗಿ ಇನ್ನೂ ಎಷ್ಟು ಮಂದಿ ರಿತಿಕ್ಗಳನ್ನು ಬಲಿ ತೆಗೆದುಕೊಳ್ಳುವುದಕ್ಕೆ ಕಾದು ಕೂತಿದ್ದೀರಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮಾನಸಿಕವಾಗಿ ವಿದ್ಯಾರ್ಥಿಗಳನ್ನ ಹೇಗೆ ಈ ನೀಟ್ ಅಕ್ರಮ ಜರ್ಜರಿತರನ್ನಾಗಿಸಿದೆ ಅನ್ನೋದಕ್ಕೆ ಈ ಸಾವುಗಳೇ ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಮಹೇಶ್, ಏನ್ ಸಿಗ್ತಾ ಇದೆ ಮಾಹಿತಿ? ಮಧುಶ್ರೀ, ಖಂಡಿತ ವರ್ಷವಿಡೀ ಓದಿ ನೀಟ್ ಪರೀಕ್ಷೆಯನ್ನು ಏನು ವಿದ್ಯಾರ್ಥಿಗಳು ಅಟೆಂಡ್ ಆಗಿರ್ತಾರೆ, ಅದು ಏನು ಆ ಒಂದು ಫಲಿಸದ ಹಿನ್ನೆಲೆಯಲ್ಲಿ, ಆ ಒಂದು ಎಫರ್ಟ್ ಏನು ಫಲಿಸದ ಆಗದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮನೆಯೊಂದು ಆತ್ಮಹತ್ಯೆಗೆ ಶರಣ ಇರುವಂಥ ಘಟನೆ ಕೂಡ ನಡೀತಾ ಇರುವಂಥದ್ದು ದೆಹಲಿ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ವರ್ಷವಿಡೀ ಓದಿದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಒಂದು ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಸರಿಸುಮಾರು 22 ಲಕ್ಷ ಅಧಿಕ ವಿದ್ಯಾರ್ಥಿಗಳು ಕೂಡ ಎಕ್ಸಾಮನ್ನು ಬರ್ತಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಹೊರಹೊಮ್ಮಿತ್ತು. ಸದ್ಯ ಮರುದಿನಾಂಕ ಘೋಷಣೆ ಮಾಡಿದ್ರು ಕೂಡ ನಿನ್ನೆಯಿಂದ ಈಚೆಗೆ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣುವಂಥ ಘಟನೆ ಕೂಡ ಏನು ಪೋಷಕರಲ್ಲಿ ಆತಂಕ ಮನೆ ಮಾಡಿಸಿದೆ ಅಂತ ಹೇಳ್ಬೋದು. ಈಗ ಉತ್ತರ ಪ್ರದೇಶದ ರಿತಿಕ್ ಮಿಶ್ರಾ ಆಗಿರುವಂಥದ್ದು, ಆತ ಕೂಡ ನೇಣಿಗೆ ಶರಣಾಗಿದ್ದಾರೆ. ಮತ್ತು ರಾಜಸ್ಥಾನದಲ್ಲಿ ಮೊದಲೇದಾಗಿ ಸಿಕಾರ್ನಲ್ಲಿ ಕೂಡ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಅಲ್ಲೇ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅಲ್ಲಿ ಕೂಡ ಓರ್ವ ಏನು ಪ್ರದೀಪ್ ಅನ್ನೋನು ಕೂಡ ನೇಣಿಗೆ ಶರಣಾಗಿರುವಂಥದ್ದು. ಆತ ಕೂಡ ಏನು ಎಕ್ಸಾಮ್ ಈ ಬಾರಿ ಚೆನ್ನಾಗಿ ಬರ್ತಿದೆ, ಹೀಗಾಗಿ ಅತಿ ಹೆಚ್ಚು ಏನು ಅಂಕಗಳು ಬರುವಂಥ ನಿರೀಕ್ಷೆಯಲ್ಲೂ ಕೂಡ ಇರ್ತಾನೆ. ಹೀಗಾಗಿ ಈ ಒಂದು ಮರು ದಿನಾಂಕ ಘೋಷಣೆ ಆದಂಥ ಹಿನ್ನೆಲೆಯಲ್ಲಿ ಹಳೆಯ ಒಂದು ಪರೀಕ್ಷೆ ರದ್ದು ಮಾಡಿ ಹೊಸ ದಿನಾಂಕ ಘೋಷಣೆ ಆದಂಥ ಹಿನ್ನೆಲೆಯಲ್ಲಿ ಈಗ ಆತ ನೇಣಿಗೆ ಶರಣಾಗಿರುವಂಥದ್ದು. ಅದೇ ರೀತಿಯಾಗಿ ದೆಹಲಿಯಲ್ಲಿ ಓರ್ವ ಯುವತಿ ಕೂಡ ನೇಣಿಗೆ ಶರಣಾದ್ರಿ. ಈಕೆ 2024, 25, 26 ಈ ಬಾರಿ ಕೂಡ ಅತಿ ಹೆಚ್ಚಾಗಿ ಚೆನ್ನಾಗಿ ಅಂದರೆ 3 ವರ್ಷಗಳಿಂದ ಕೂಡ ಪ್ರಿಪೇರ್ ಆಗಿ ಏನು ನೀಟ್ ಪರೀಕ್ಷೆಯನ್ನು ಹಾಜರಾಗಿರ್ತಾರೆ, ಏನು ಅತಿ ಹೆಚ್ಚು ಏನು ಅಂಕಗಳನ್ನ ನಿರೀಕ್ಷೆ ಕೂಡ ಇಟ್ಕೊಂಡಿರ್ತಾರೆ. ಆದರೆ ಈಕೆ ಕೂಡ ಮನನೊಂದು ಈಗ ಆತ್ಮಹತ್ಯೆ ಶರಣಾಗಿದೆ. ಆದರೆ ಈಕೆ ಏನು ನಿದ್ದೆ ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆ ಶರಣಾಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಈಗ ಏಕಾಏಕಿ ಆ ಪೋಷಕರು ಏನು ಅಂತ್ಯಕ್ರಿಯೆಗೆ ನಡೆಸುವಂಥ ಸಂದರ್ಭದಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈಗ ಮರಣೋತ್ತರ ಪರೀಕ್ಷೆ ನಡೆಸಿ ಏನು ಅದನ್ನು ಮೃತದೇಹವನ್ನು ಕೂಡ ವಾಪಸ್ ನೀಡಿರುವಂಥದ್ದು. ಮತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಆಗ್ತಿರುವಂಥದ್ದು. ಒಟ್ಟಾರೆ ಏನು ಈ ಒಂದು ಉತ್ತರ ಭಾರತದ ಹಳೆವೆಡೆ ಒಂದು ವಿದ್ಯಾರ್ಥಿಗಳ ಏನು ಒಂದು ಆತ್ಮಹತ್ಯೆ ಕೂಡ ನಿಜಕ್ಕೊಂದು ಆತಂಕ ಮನೆ ಮಾಡಿರುವಂಥದ್ದು. ಮರುದಿನಾಂಕ ಘೋಷಣೆ ಮಾಡಿದ್ರು ಕೂಡ ಸಾಕಷ್ಟು ಪೋಷಕರಲ್ಲಿ ಈಗ ಆಕ್ರೋಶ ಕೂಡ ಹೊರಹೊಮ್ತಾ ಇರುವಂಥದ್ದು. ಆ ಒಂದು ಮಕ್ಕಳನ್ನು ಕಳೆದುಕೊಂಡಂಥ ಏನೋ ಅವರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಮಧುಶ್ರೀ, ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗಾಗಿ.